ಎಲ್ಲರಿಗೂ ನಮಸ್ಕಾರ. ಶ್ರಾವಣ ಮಾಸದ ಮೊದಲ ದೊಡ್ಡ ಹಬ್ಬ ಎಂದರೆ ಅದುವೇ ನಾಗರ ಪಂಚಮಿ. ನಾಗದೇವತೆಯನ್ನು ಪೂಜಿಸಿ ಸರ್ಪದೋಷಗಳಿಂದ ಮುಕ್ತಿ ಪಡೆಯಲು ಮತ್ತು ಕುಟುಂಬದ ಶ್ರೇಯಸ್ಸಿಗಾಗಿ ಆಚರಿಸುವ ಈ ಪವಿತ್ರ ಹಬ್ಬದ ಪ್ರತಿಯೊಬ್ಬರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದಿನ ವಿಡಿಯೋದಲ್ಲಿ ನಾವು ನಾಗರ ಪಂಚಮಿ ಹಬ್ಬದ ಹಿನ್ನೆಲೆ, ಅದರ ಪೌರಾಣಿಕ ಮಹತ್ವ ಮತ್ತು ಹಬ್ಬ ಆಚರಿಸುವ ಪದ್ಧತಿಯ ಬಗ್ಗೆ ತಿಳಿಯೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ ಆಗುವುದನ್ನು ಮರೆಯಬೇಡಿ. ನಮ್ಮ ಸನಾತನ ಧರ್ಮದಲ್ಲಿ ಪ್ರಕೃತಿ ಮತ್ತು ಸಕಲ ಜೀವರಾಶಿಗಳನ್ನು ದೇವರೆಂದು ಪೂಜಿಸುವ ಸುಂದರ ಸಂಪ್ರದಾಯವಿದೆ. ಅದರಲ್ಲಿಯೂ ನಾಗರ ಪಂಚಮಿ ಎಂದರೆ ಸರೀಸೃಪ ವರ್ಗದ ನಾಗರ ಹಾವನ್ನು ದೇವರೆಂದು ಆರಾಧಿಸುವ ದಿನ. ಹಿಂದೂ ಪಂಚಾಂಗದಂತೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ದಿನ ನಾಗದೇವತೆಯನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸಮೃದ್ಧಿ ನೆಲೆಸುತ್ತದೆ ಹಾಗೂ ಭಯ ಗಂಡಾಂತರಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆಯೂ ಸಹ ಇದೆ. ನಾಗರ ಪಂಚಮಿಯ ಹಿಂದೆ ಹಲವು ಪೌರಾಣಿಕ ಕಥೆಗಳಿವೆ. ಕೃಷ್ಣ ಪರಮಾತ್ಮನು ಕಾಳಿಂಗ ಮಡುವಿನಲ್ಲಿ ಕಾಳಿಂಗ ಸರ್ಪದ ಅಹಂಕಾರವನ್ನು ಮುರಿದು ಅದರ ಹೆಡೆಯ ಮೇಲೆ ನರ್ತನ ಮಾಡಿ ಜನರನ್ನು ಕಾಪಾಡಿದ ದಿನವೇ ಈ ಪಂಚಮಿಯಂದು ಹೇಳಲಾಗುತ್ತದೆ. ಇದೊಂದು ಕಥೆಯ ಪ್ರಕಾರ. ಮತ್ತು ಇನ್ನೊಂದು ಕಥೆಯ ಪ್ರಕಾರ, ಜನಮೇಜಯ ರಾಜನು ತನ್ನ ತಂದೆಯ ಸಾವಿಗೆ ಕಾರಣವಾದ ಸರ್ಪಗಳ ನಾಶಕ್ಕಾಗಿ ಸರ್ಪಯಾಗವನ್ನು ಮಾಡುತ್ತಿದ್ದಾಗ ಆಸ್ತಿಕ ಮುನಿಯು ಆ ಯಾಗವನ್ನು ತಡೆದು ಸರ್ಪಗಳ ಪ್ರಾಣವನ್ನು ರಕ್ಷಿಸಿದ ದಿನವೂ ಹೌದು. ಹೀಗಾಗಿ ಈ ದಿನ ನಾಗರಹಾವಿಗೆ ಕೃತಜ್ಞತೆ ಸಲ್ಲಿಸುವ ಸಂಪ್ರದಾಯ ಬೆಳೆದು ಬಂದಿದೆ. ಉತ್ತರ ಕರ್ನಾಟಕ ಸೇರಿದಂತೆ ಇಡೀ ರಾಜ್ಯಾದ್ಯಂತ ನಾಗರ ಪಂಚಮಿಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಮಹಿಳೆಯರು ಮತ್ತು ಮಕ್ಕಳು ಮುಂಜಾನೆಯೇ ಎದ್ದು ಹತ್ತಿರದ ನಾಗಕಲ್ಲಿಗೆ ಅಥವಾ ಹುತ್ತಕ್ಕೆ ಹಾಲು, ಅರಿಶಿನ, ಕುಂಕುಮ, ಹೂವು ಅರ್ಪಿಸಿ ಪೂಜೆ ಸಲ್ಲಿಸುತ್ತಾರೆ. ಈ ಹಬ್ಬದ ವಿಶೇಷ ನೈವೇದ್ಯ ಎಂದರೆ ತಂಬಿಟ್ಟು, ಎಳ್ಳು ಉಂಡಿ, ಅರಳು ಮತ್ತು ಬೆಲ್ಲ. ಈ ದಿನ ಎಣ್ಣೆಯಲ್ಲಿ ಕರಿದ ತಿಂಡಿಗಳನ್ನು ಮಾಡುವುದಿಲ್ಲ ಮತ್ತು ಭೂಮಿಯನ್ನು ಅಗೆಯುವುದು ಅಥವಾ ಓಡುವುದನ್ನು ಮಾಡುವುದಿಲ್ಲ. ರೈತರು ತಮ್ಮ ಮಿತ್ರನಾದ ಹಾವಿಗೆ ವಿಶ್ರಾಂತಿ ನೀಡಲು ಈ ದಿನ ಭೂಮಿಗೆ ಯಾವುದೇ ಕೆಲಸ ಕೊಡುವುದಿಲ್ಲ. ಪ್ರಕೃತಿ ಮತ್ತು ಜೀವಿಗಳ ನಡುವಿನ ಬಾಂಧವ್ಯವನ್ನು ನೆನಪಿಸುವ ಈ ನಾಗರ ಪಂಚಮಿ ಹಬ್ಬವು ನಿಮ್ಮೆಲ್ಲರ ಬಾಳಿನಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಹಾರೈಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.